ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ಲು ಇದರಲ್ಲಿ 22 ಕೃಷಿ ಫೀಡರ್ಗಳಿದೆ. ಆ 22 ಫೀಡರ್ಗಳಿಗೂ 7 ಗಂಟೆ ಹಗಲು ಹೊತ್ತು ಕೊಡ್ತಾ ಇದ್ವಿ. ಅಲ್ಲಿ ಏನೊಂದು ತೊಂದರೆ ಏನಾಗಿದೆ, ಅಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ, ಸಜ್ಜಾಪುರ ಹತ್ತಿಬೆಲೆ. ಅದು ಕಾಮಗಾರಿ ಮಾಡ್ತಾ ಇರುವಾಗ ಸ್ವಲ್ಪ ಇದಾಗ್ತದೆ ಹೊರತು, ಇಲ್ಲದಿದ್ದರೆ ಎಲ್ಲ ಇದಕ್ಕೂ 7 hours ನಾವು ಕೊಡ್ತಾ ಇದ್ವಿ. ಇದರಲ್ಲಿ ಯಾವುದ್ರಲ್ಲಿ ನಮ್ಮ ಆನೇಕಲ್ಲಲ್ಲಿ ಅವರು ನಾವು 7 ಗಂಟೆ ನಮಗೇನು ಹೆಚ್ಚಿಗೆ ಕರೆಂಟ್ ಇಲ್ಲ ನಮ್ಮ ಹತ್ರ. ನಾವು ಅದನ್ನು ಬೇರೆ ಸ್ಟೇಟಿನ ಜೊತೆ ಪರ್ಚೇಸ್ ಮಾಡ್ತಾ ಇದ್ವಿ, ಬೇರೆ ಬೇರೆ ಇದರಲ್ಲಿ ಮ್ಯಾನೇಜ್ ಮಾಡಿಬಿಟ್ಟು ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ರೈತರಿಗೆ 7 ಗಂಟೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡ್ತಾ ಇದ್ವಿ. 7 ಗಂಟೆ ಕೊಡೋದಕ್ಕೆ ಸಮೇತ ಸುಮಾರು 20,000 ಕೋಟಿ ರೂಪಾಯಿ ನಾವು ಸಬ್ಸಿಡಿ ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಾ ಇದ್ವಿ ಎಸ್ಕಾಮ್ಸಿಗೆ. ಅದರಿಂದ 7 ಗಂಟೆ ನಾವು ಕೊಡ್ತೀವಿ. ಅದು ನಮ್ಮ ಸರ್ಕಾರದ ಮಾತು ಕೊಡ್ತೀವಿ, ಅದರ ಪ್ರಕಾರ ಮಾಡ್ತೀವಿ. ನಿಮ್ಮದು ಬರೀ ಆ ರಿಪೇರಿ ಮಾಡ್ತಾ ಇರೋದಕ್ಕೆ ಮಾತ್ರ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಮಗೂ ಸಮೇತ ಇಡೀ 22 ಫೀಲ್ಡ್ರಿಗೂ ಹಗಲು ಹೊತ್ತು 7 hours ಕೊಡ್ತೀವಿ. 10 ಗಂಟೆಗಳ ಕಾಲ ಕೊಡೋದಕ್ಕೆ ಪ್ರಯತ್ನ ಪಡಿ ಮಾನ್ಯ ಇಂಧನ ಸಚಿವರು. ಒಳ್ಳೇದಾಗ್ತೈತೆ, ಒಳ್ಳೆಯ ಹೆಸರು ಸರ್ಕಾರಕ್ಕೆ ಅನ್ನೋದು ನಮ್ಮ 24 ಗಂಟೆ ಕೊಡ್ಲಿಕ್ಕೆ ಬೇಕಾದ್ರೆ ಹೇಳ್ಬೋದಲ್ಲ ಇವರು. ನಾನೊಬ್ಬ ಅಧ್ಯಕ್ಷ, ನಾನೊಬ್ಬ ರೈತ. ರೈತರಿಗೆ 7 ಗಂಟೆಗೆ ಅವ್ರು ಏನು ಹೇಳ್ತಾರೆ, ಕೆಲವು ರೈತರು ನಮಗೆ, ಸರ್ 7 ಗಂಟೆ ಆಗಲೂ ಪೂರ್ತಿ ಕೊಡಬೇಡಿ, ನಮ್ಮ ಮೋಟ್ರು ಸುಟ್ಟು ಹೋಗ್ತದೆ, ಅದರಿಂದ ಅಷ್ಟು ನೀರಿರೋದಿಲ್ಲ, ಕೆಲವೊಂದು ಸತಿ ರಾತ್ರಿ ಹೊತ್ತು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ 7 hours ಇದು ಕೊಡ್ತಾ ಇದ್ದೀವಿ. ಈಗ ಕುಸುಮ್ ಸಿ ಬೇರೆ ಮಾಡ್ತಾ ಇದ್ದೀವಿ, ಅದು ಸುಮಾರು 2500 ಮೆಗಾವಾಟು ಬೈ ಮಾರ್ಚಿಗೆ ಆಲ್ಮೋಸ್ಟ್ ಎಲ್ಲ ಮುಗೀತದೆ. ಅಲ್ಲೇ ಕರೆಂಟ್ ಉತ್ಪಾದನೆ ಮಾಡಿಬಿಟ್ಟು ಅಲ್ಲೇ ಕೊಡ್ತೀವಿ ಎಂಬ ಮಾತು. ಬಾಕಿ ಇರೋರಿಗೆ ಇಂಡಸ್ಟ್ರಿ ಇರಲಿ, ಡೊಮೆಸ್ಟಿಕ್ ಇರಲಿ 24 ಗಂಟೆ ಕೊಡ್ತಾ ಇದ್ದೀವಿ. ಲಿಖಿತ ಮೂಲಕ ಪ್ರಶ್ನೆಗಳು. ಕ 11/12/2025 25ರ 3ನೇ ಸಾಲಿನ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 173 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗೊಂದು ಪ್ರಕಟಣೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕ ಅವಧಿಗೆ ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. GT ದೇವೇಗೌಡ ದಿನಾಂಕ 8/12/2025 19/12/2025 HD ತಮ್ಮಯ್ಯ ದಿನಾಂಕ 8/12/2025 LA ರವಿಸುಬ್ರಹ್ಮಣ್ಯ ದಿನಾಂಕ 8/12/2025 CC ಪಾಟೀಲ್ ದಿನಾಂಕ 8/12/2025 ಶರಣ್ ಗೌಡ ಕಂದಕೂರ್ ದಿನಾಂಕ 10/12/2025 ಹಂಪನಗೌಡ ಬಾದರ್ಲಿ ದಿನಾಂಕ 10/12/2025 19/12/2025 ಚೆನ್ನರೆಡ್ಡಿ ಪಾಟೀಲ್ ತುನ್ನೂರ್ ದಿನಾಂಕ 11/12/2025 ಗುರ್ಮೆ ಸುರೇಶ್ ಶೆಟ್ಟಿ ದಿನಾಂಕ 11/12/2025 ಮತ್ತು 12/12/2025 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203ರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಈಗ ನಮ್ಮ 2 ಬಿಲ್ ಮಂಡನೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಪರವಾಗಿ ಗ್ರೇಟರ್ ಬ್ಯಾಂಗ್ಳೂರ್ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿ